ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಬೆಳಗಿನ ಶುಭೋದಯ. ಸ್ಪರ್ಧಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕವಾದಂತಹ ಸ್ವಾಗತ. ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ಜಗತ್ತು ಕಂಡಂತ ಮಹಾನ್ ಆರ್ಥಿಕ ತಜ್ಞ, ಭಾರತದ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ, ಭಾರತದ ಪ್ರಧಾನಮಂತ್ರಿಗಳಾಗಿ, ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ಒಬ್ಬ ಚಾಣಾಕ್ಷ ವ್ಯಕ್ತಿಯನ್ನ ದೇಶ ಕಳ್ಕೊಂಡಿದೆ. ಆ ಒಬ್ಬ ಆರ್ಥಿಕ ತಜ್ಞನ ಬಗ್ಗೆ ಇವತ್ತು ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ. ಜೀವನ ಹೇಗಿತ್ತು, ಅವರ ಆರ್ಥಿಕ ಸಲಹೆಗಾರರಾಗಿ ಜೀವನ ಆರಂಭಿಸಿದ ವ್ಯಕ್ತಿ ದೇಶದ ಪ್ರಧಾನಮಂತ್ರಿಯವರಿಗೆ ಬಂದಿದ್ದಾದರೂ ಹೇಗೆ, ಅವರಿಗೆ ದೊರೆತಂತಹ ಪ್ರಶಸ್ತಿಗಳು ಹೇಗೆ, ಆ ಎಲ್ಲ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಒಂದು ಸಂಕ್ಷಿಪ್ತವಾದಂತಹ ಸಮಯದಲ್ಲಿ ನೋಡೋಣ ಬನ್ನಿ. ಹಾಗಾದ್ರೆ ಅಗಲಿದ ಆರ್ಥಿಕ ತಜ್ಞನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಆಲ್ರೆಡಿ ನಿಮ್ಗೆಲ್ಲ ಗೊತ್ತಾಗಿದೆ ಯಾರಂತ, ಮನಮೋಹನ್ ಸಿಂಗ್ ಅವರು ಇನ್ನೇನಪ್ಪಾ ಅಂತಂದ್ರೆ ಮರಣ ಹೊಂದಿದ್ದಾರೆ. ಸೊ ಅವರ ಜೀವನ ಕುರಿತು, ಅವರಿಗೆ ದೊರೆದಂತ ಪ್ರಶಸ್ತಿಗಳು, ಇದೆಲ್ಲರ ಮೇಲೆ ಅವರ ಪ್ರಶಸ್ತಿಗಳನ್ನ, ಆಮೇಲೆ ಅವರು ಯಾವ್ಯಾವ ಕ್ಷೇತ್ರದಿಂದ ಆಯ್ಕೆ ಆಗಿದ್ರು, ಏನೇನಾಯ್ತು ಎಲ್ಲ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಮುಂಬರ್ತಕ್ಕಂಥ ಒಂದು ಪರೀಕ್ಷಾ ದೃಷ್ಟಿಯಿಂದ ನೋಡ್ಕೊಂಡ್ಬರೋಣ ಬನ್ನಿ. ನೋಡಿ ಏನಿದೆ, ಈ ಮನಮೋಹನ್ ಸಿಂಗ್, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಒಂದು ಜನನ ಆಗಿದ್ದು 1932 ಸೆಪ್ಟೆಂಬರ್ 26ರಂದು ಸ್ಥಳ ಪಂಜಾಬಿನ ಗಾಹ ಅಂತ ಕರೀತಾರೆ. ಇವತ್ತು ಪಾಕಿಸ್ತಾನದ ಪ್ರಾಂತ್ಯದಲ್ಲಿದೆ. ಯಾವಾಗ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಯ್ತಲ್ರಿ, ಆದಾಗ ಏನಪ್ಪಾ ಅಂದ್ರ ಈ ಮನಮೋಹನ್ ಸಿಂಗ್ ಅವರ ಕುಟುಂಬ ಭಾರತಕ್ಕೆ ಬರುತ್ತೆ. ತಂದೆ ಗುರ್ಮೀತ್ ಸಿಂಗ್ ಕೊಹ್ಲಿ ಅಂತ ಕರೀತೀವಿ, ಗುರ್ಮೀತ್ ಸಿಂಗ್ ಕೊಹ್ಲಿ. ತಾಯಿ ಅಮೃತ್ ಕೌರ್ ಅಂತ ಕರೀತೀವಿ. ಬಾಲ್ಯದ ಜೀವನವನ್ನ ಅವರ ಪಂಜಾಬಿನ ಒಂದು ಯುದ್ಧ ಪ್ರದೇಶದಲ್ಲಿ ಕಳೆದಂತ ಮನಮೋಹನ್ ಸಿಂಗ್ ಅವರು 1947 ನಂತರ ಭಾರತಕ್ಕೆ ಬರ್ತಾರಲ್ರಿ, ಬಂದಂತ ಸಂದರ್ಭದಲ್ಲಿ ಅವರ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳು ಎಕನಾಮಿಕ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಪಂಜಾಬಿನಲ್ಲಿ ಪೂರ್ಣಗೊಳಿಸಿದ ನಂತರ ಏನಪ್ಪಾ ಅಂತಂದ್ರ ಆರ್ಥಿಕ ತಜ್ಞರಾಗಿ ಅವರ ಪಾಠವನ್ನ ಮಾಡಕ್ಕೆ, ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೋಧನೆಯನ್ನ ಮಾಡಕ್ಕೆ ಶುರು ಮಾಡ್ತಾರೆ. ಆದ ನಂತರ ಮೊಟ್ಟ ಮೊದಲ ಬಾರಿಗೆ ಈ ಕೆಳಗಿನ ಯಾವ ವರ್ಷ ಮನಮೋಹನ್ ಸಿಂಗ್ ಅವರು ವಿಶ್ವಸಂಸ್ಥೆಯಲ್ಲಿ ಸಲಹೆಗಾರರಾಗಿ ಕೆಲಸವನ್ನು ಪ್ರಾರಂಭಿಸಿದ್ರು ಅಂದ್ರ 1966-69 3 ವರ್ಷ ವಿಶ್ವಸಂಸ್ಥೆಯಲ್ಲಿ ಏನಪ್ಪಾ ಅಂದ್ರೆ ಕಾರ್ಯವನ್ನು ಮಾಡಿದಂತ ಮೊದಲ ಭಾರತೀಯ ವ್ಯಕ್ತಿಯನ್ನು ಕೂಡ ತಪ್ಪಾಗದು. ಆಮೇಲೆ 1972-76 ಭಾರತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ನೇಮಕ ಆಗ್ತಾರೆ. 72ರಲ್ಲಿ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿ ಇಂಡಿಯನ್ ಗೌರ್ಮೆಂಟ್ ಅಂತ ಕರಿತೀವಿ. ಆಮೇಲೆ ಇದಾದ ನಂತರ ಭಾರತ ಸರ್ಕಾರ ಇವರ ಬುದ್ಧಿಮತ್ತೆಯನ್ನ ಗುರುತಿಸಿದಂತ ಸರ್ಕಾರ ಏನ್ ಮಾಡ್ರಿ, ಇವರನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ ಆಯ್ಕೆ ಮಾಡಿದ. 1982ರಿಂದ 85ರವರೆಗೆ ಭಾರತದ ಆರ್ಥಿಕ ಸಲಹೆಗಾರರಾಗಿ ಏನಪ್ಪಾ ಅಂದ್ರ ಕಾರ್ಯ ಮುಗಿಸಿದ ನಂತರ ರಿಸರ್ವ್ ಬ್ಯಾಂಕ್ನ 15ನೇ ಗವರ್ನರ್ ಆಗಿ ಇವರು 3 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರು. ನಂತರ ಗವರ್ನರ್ ಅವಧಿ ಮುಗಿದ ನಂತರ ಮತ್ತೇನಾಗ್ತದ್ರಿ, ರಾಜೀವ್ ಗಾಂಧಿ ಅವರು, ಹೌದಾ, 7ನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. 7ನೇ ಪಂಚವಾರ್ಷಿಕ ಯೋಜನೆಗೆ ರಾಜೀವ್ ಗಾಂಧಿ ಅವರು ಅಧ್ಯಕ್ಷರಾಗಿದ್ದಂತ ಒಂದು ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಏನ್ ಮಾಡ್ತಾರೆ, ಇಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಸೊ ನೆಕ್ಸ್ಟ್ ಅದಾದ ನಂತರ 91ರಲ್ಲಿ ಹಣಕಾಸು ಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಆರ್ಥಿಕ ಒಂದು ಪರಿಸ್ಥಿತಿ ಬಿಕ್ಕಟ್ಟಿರ್ತದ ಭಾರತಕ್ಕೆ. LPG ಅಂತ ನೀವೆಲ್ಲ ಕೇಳಿದ್ರಿ. ಆ ಒಂದು LPGಯ ಸಂದರ್ಭದಲ್ಲಿ PV ನರಸಿಂಹರಾವ್ ಅವರು ಏನಪ್ಪಾ ಅಂದ್ರೆ ಭಾರತದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿದ್ರು. ಆ ಪ್ರಧಾನಮಂತ್ರಿ ಮಂಡಲದಲ್ಲಿ ಏನಪ್ಪಾ ಅಂತಂದ್ರೆ ಈ ಮನಮೋಹನ್ ಸಿಂಗ್ ಅವರನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಹಣಕಾಸು ಸಚಿವರನ್ನಾಗಿ ಅವರನ್ನು ಆಯ್ಕೆ ಮಾಡಿಕೊಟ್ರು. ಇಬ್ಬರು ವ್ಯಕ್ತಿಗಳು ಕೂಡ ಏನಪ್ಪಾ ಅಂದ್ರ ಭಾರತದ ಆರ್ಥಿಕತೆಗೆ ಮತ್ತೆ ಪುನಶ್ಚೇತನವನ್ನು ನೀಡ್ತಾರ. LPG ಜಾರಿಗೆ ತೆಗೆದುಕೊಂಡು ಬರ್ತಾರ. LPG ಜಾರಿಗೆ ಬಂದಾಗ ಹಣಕಾಸು ಸಚಿವರು ಯಾರಿದ್ರು ಭಾರತಪ್ಪ ಅಂತ ಕೇಳಿದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ರು, ಪ್ರಧಾನಮಂತ್ರಿ PV ನರಸಿಂಹರಾವ್ ಇದ್ರು. ಅದೆಲ್ಲ ನಿಮ್ಗೆ ಚೆನ್ನಾಗಿರ್ತದೆ. ಸೊ ಆಮೇಲೆ ಇವರು 1991ರಿಂದ ನಿರಂತರವಾಗಿ 2019ರವರೆಗೆ ಅಸ್ಸಾಂ ರಾಜ್ಯದ ರಾಜ್ಯಸಭೆಯಿಂದ ಏನಪ್ಪಾ ಅಂದ್ರೆ ರಾಜ್ಯಸಭೆಗೆ ಆಯ್ಕೆ. ಅಸ್ಸಾಂ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಕೇಳ್ತಾರೆ. ಮನಮೋಹನ್ ಸಿಂಗ್ ಅವರು ಯಾವ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರಪ್ಪ ಅಂತಂದ್ರ ಮೊದಲಿಗೆ 1991ರಿಂದ 2019ರವರೆಗೆ ಅಸ್ಸಾಂ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿದ್ರು. ಆಮೇಲೆ ಎಷ್ಟದಾದ ನಂತರ 2019ರಿಂದ 2024ರವರೆಗೆ ಯಾವ ರಾಜ್ಯ, ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆ. 2019ರಿಂದ 24 ಕೊನೆಗೆ 2000 ಬಹಳ ಮುಖ್ಯವಾದಂತಹ ಮಾಹಿತಿ, 2004ರಿಂದ 2014ರವರೆಗೆ ಭಾರತದ ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಕ್ವಶನ್ ಏನಪ್ಪಾ ಅಂತ ಕೇಳಿದ್ರೆ, ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ, RBIನ ಗವರ್ನರ್ ಆಗಿ ಭಾರತದ ಪ್ರಧಾನಮಂತ್ರಿ ಆದಂತ ಏಕೈಕ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಕೂಡ ನಾವು ಹೇಳಬಹುದು. ಸೊ
ಸರ್ ಇವರು MLA MP ಆಗಲಿಲ್ಲ ಏನ್ರಿ? ಒಟ್ಟ MLA ಮತ್ತು MP ಅಂತೇಳಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರು ಆಗಲಿಲ್ಲ, ನೇರವಾಗಿ ರಾಜ್ಯಸಭೆಗೆ ಆಯ್ಕೆಯಾಗಿ ಹೌದಾ ಕಾರ್ಯವನ್ನು ಮಾಡ್ತಾ ಇದ್ರು. ಸೊ ಒಂದು ಸಾರಿ 1999ರಲ್ಲಿ MP ನಿಂತಿದ್ರು. ಯಾವ ಕ್ಷೇತ್ರ? ದಕ್ಷಿಣ ದೆಹಲಿಯಿಂದ MP ಗೆ ಸ್ಪರ್ಧೆ ಮಾಡಿಸಿದ್ರು. ಸೊ ಅಲ್ಲಿ ಸೋಲಾಗುತ್ತೆ. ಇದು ಮನಮೋಹನ್ ಸಿಂಗ್ ಅವರ ಏನಪ್ಪ ಅಂದ್ರೆ ರಾಜಕೀಯ ಜೀವನ. ಸೊ ನೆಕ್ಸ್ಟ್ ಇವರಿಗೆ ಸಂದಂತ ಪ್ರಶಸ್ತಿಗಳು ಯಾರು ಅಂತ ಕೇಳಿದ್ರೆ, ಫಸ್ಟಿಗೆ ಭಾರತ ಸರ್ಕಾರ ಇವರ ಸೇವೆಯನ್ನು ಗುರುತಿಸಿ ಭಾರತದ ನಾಗರಿಕ ಪ್ರಶಸ್ತಿಯಾದಂತಹ ಎರಡನೇ ಅದ್ಭುತವಾದಂತಹ ನಾಗರಿಕ ಪ್ರಶಸ್ತಿ ಪದ್ಮವಿಭೂಷಣ 1987ರಲ್ಲಿ ಪದ್ಮವಿಭೂಷಣ ಕೇಳ್ತಾರೆ. ಆಮೇಲೆ ಕಿಂಗ್ ಅಬ್ದುಲ್ ಜೀಜ್ ಆದೇಶ ಅಂತ ಕರಿತೇವೆ. ಇವರು ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥ ಸೌದಿ ಅರೇಬಿಯಾದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತ ಕಿಂಗ್ ಅಬ್ದುಲ್ ಜೀಜ್ ಆದೇಶ ಪ್ರಶಸ್ತಿ 2010ರಲ್ಲಿ ಸಿಗುತ್ತೆ. ಆಮೇಲೆ ಪೌಲೋನಿಯಾ ಹೂಗಳ ಆದೇಶ ಪ್ರಶಸ್ತಿ ಅಂತ ಕರಿತೇವೆ 2014ರಲ್ಲಿ ಜಪಾನ್ ದೇಶದಲ್ಲಿ. ಇದು ಜಪಾನ್ ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ 2. ಸೊ ಆಮೇಲೆ ವಿಶ್ವವಿದ್ಯಾಲಯ ಪದಕ 1952 ಪಂಜಾಬ್ ಡಿಗ್ರಿ ಮುಗಿದ ನಂತರ, ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಮುಗಿದ. ಆಮೇಲೆ ಆಡಮ್ ಸ್ಮಿತ್ ಪ್ರಶಸ್ತಿಯನ್ನು ಕೂಡ 1956ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ 1956ರಲ್ಲಿ ಆಡಮ್ ಸ್ಮಿತ್ ಪ್ರಶಸ್ತಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ ಅತ್ಯುತ್ತಮ ಸಂಸದೀಯ ಪಟು ಅಂತೇಳಿ 2012ರಲ್ಲಿ ಇವರಿಗೆ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಸೊ ಮತ್ತ ಈ ಮನಮೋಹನ್ ಸಿಂಗ್ ಅವರ ಹೆಸರಿನಿಂದಲೇ ಭಾರತ ಸರ್ಕಾರ ಏನ್ ಮಾಡಿದ್ರಿ, ಪ್ರತಿ ವರ್ಷ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಶಸ್ತಿ ಅಂತ ನೀಡುತ್ತೆ. ಆರ್ಥಿಕತೆಯಲ್ಲಿ ಬಹಳ ನೈಪುಣ್ಯತೆಯನ್ನು ಹೊಂದಿರುವಂತ ಜನರಿಗೆ ಏನ್ ಮಾಡ್ತಾರೆ, ಪ್ರತಿ ವರ್ಷ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಶಸ್ತಿ ಅಂತ ಕೇಂದ್ರ ಸರ್ಕಾರ ನೀಡುತ್ತೆ. ಸೊ ಆಮೇಲೆ ಕೊನೆಯದಾಗಿ 2024 ಡಿಸೆಂಬರ್ 26ರಲ್ಲಿ ಮರಣವನ್ನ ಅಂತಾರೆ. ಇದೇನಪ್ಪ ಅಂದ್ರೆ ಒಂದು ಸಂಕ್ಷಿಪ್ತವಾದಂಥ ಕಂಪ್ಲೀಟ್ ಕಡಿಮೆ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅವರ ಒಂದು ಜೀವನ ಹೇಗಿತ್ತು, ಅವರು ರಾಜಕೀಯವಾಗಿ ನಡೆದು ಬಂದಂಥ ದಾರಿ ಹೇಗಿತ್ತು, ಕಂಪ್ಲೀಟ್ ಅಂತ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ಇದೇ ಒಂದು ಜನವರಿ 1ಕ್ಕೆ ಏನಪ್ಪ ಅಂದ್ರೆ ನಮ್ಮಲ್ಲಿ RRB ಗ್ರೂಪ್, RRB NTPC, RPF ಪೊಲೀಸ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬೇಸಿಕ್ ಹೇಳ್ತಾ ಇದ್ದೀವಿ. ಬೇಸಿಕ್ ಮುಗಿಸ್ಕೊಂಡು 1ನೇ ತಾರೀಕು ನಂತರ ರಿಯಲ್ ಸಿಲೆಬಸ್ ಬರ್ತೀವಿ. ತಮ್ಗೆ ಯಾರಿಗಾದ್ರೂ ಇಷ್ಟ ಇದ್ರೆ ಪ್ರವೇಶವನ್ನು ಪಡೆಯಬಹುದು. ಸ್ಪರ್ಧಾಗುರು ಕರಿಯರ್ ಅಕಾಡೆಮಿ, ವಿಜಯಪುರ. ಅಡ್ರೆಸ್ ಬಂದ್ಬಿಟ್ಟು ವಿನರ್ಬಾರ್ ನಿಯರ್ ಕೇಂದ್ರ ಬ್ಯಾಂಕ್, ಗಾಂಧಿ ಚೌಕ್ ಹತ್ರ ಬರುತ್ತೆ. ಸೊ ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಮಾಹಿತಿ ಬೇಕಾದ್ರೆ 8971028189 ಇದು ಒಂದು ಕಾಂಟ್ಯಾಕ್ಟ್ ನಂಬರ್. ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೂಡ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತಾರೆ. ಸೊ ಇಷ್ಟು ಹೇಳಿ ಇಂದಿನ ಒಂದು ತರಗತಿಯನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.